ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಟೆಕ್ನೋ ಕನ್ನಡ. ಜಾಸ್ತಿ ದಿನ ಆದ್ಮ್ಯಾಗ ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡಾಕತ್ತಿದ್ದೆ. ನನ್ನ ಪರ್ಸ್ನಲ್ ಯೂಸ್ ಸಲುವಾಗಿ ನಾ ಒಂದು ಡೆಸ್ಕ್ಟಾಪ್ ಅಂತ ತೊಗೊಳಕತ್ತಿದ್ದೆ. ಅದೇ ಥರ ನಾ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಒಳಗಡೆ ಚೆಕ್ ಮಾಡಿ ನೋಡಿದ್ದೆ. ರೀಫರ್ಬಿಶ್ ಅಂದರೆ ಸೆಕೆಂಡ್ ಹ್ಯಾಂಡ್ ಡೆಸ್ಕ್ಟಾಪ್ ಯಾವ ರೇಟಿಗೆ ಸಿಗುತ್ತೆ, ಅಥವಾ ಹೊಸಾದ ಪೂರ್ತಿ ಡೆಸ್ಕ್ಟಾಪ್ ಸೆಟ್ ಯಾವ ರೇಟಿಗೆ ಸಿಗುತ್ತೆ. ಅದು ನನ್ನ ಕಡಿಮೆ ಬಜೆಟ್ ಒಳಗಡೆ ನನಗೆ ಬೇಕಾಗಿರೋ ಫೀಚರ್ ನನಗೆ ಬೇಕಾಗಿತ್ತು. ಆಮೇಲೆ ಕಡಿಮೆ ದುಡ್ಡು ಒಳಗಡೆ ಆನ್ಲೈನ್ದಾಗ ಪೂರ್ತಿ ಡೆಸ್ಕ್ಟಾಪ್ ಸೆಟ್ ಅದಾವು. ಆದರೆ ಯಾರು ಪರ್ಚೇಸ್ ಮಾಡಿದಾರ ಅವರು ಕಮೆಂಟ್ ಪ್ರಾಪರಾಗೇ ಇರಲಿಲ್ಲ, ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ. ಒಂದು ಯಾವುದೋ ಅದರೊಳಗಡೆ ಒಂದು ಪ್ರಾಡಕ್ಟ್ ಪ್ರಾಪರಾಗಿ ವರ್ಕ್ ಆಗಲಿಲ್ಲ ಅಂದ್ರೆ ಯಾರೂ ರೆಸ್ಪಾನ್ಸ್ ಮಾಡೋದಿಲ್ಲ. ಈ ಥರ ಹಾಕಿದ್ರೆ ಜಾಸ್ತಿ ಇಲ್ಲ, ಆದರೆ ಸ್ವಲ್ಪ ಕಮೆಂಟ್ ಆ ಥರ ಬಂದಿದ್ದು. ಆದರೆ ನನಗೆ ಅಷ್ಟು ರಿಸ್ಕ್ ತೊಗೊಳೋದು ಯಾಕೆ, ನಾನು ಒಂದು ನನ್ನ ಪರ್ಸ್ನಲ್ ಯೂಸ್ ಸಲುವಾಗಿ ಡೆಸ್ಕ್ಟಾಪನ್ನು ಅಸೆಂಬಲ್ ಮಾಡ್ಕೋಬೇಕಂತಂದು ಪ್ಲ್ಯಾನ್ ಮಾಡಿ ಫ್ಲಿಪ್ಕಾರ್ಟ್ ಒಳಗಡೆ ನನಗೆ ಯಾವ ಥರ ಫೀಚರ್ಸ್ ಬೇಕು ಆ ಫೀಚರ್ ಪ್ರಕಾರ ನಾನು ಮಟೀರಿಯಲನ್ನು ಆರ್ಡ್ರ್ ಮಾಡಿ ಆ ಮಟೀರಿಯಲನ್ನು ತರಿಸಿ ಅಸೆಂಬಲ್ ಮಾಡ್ಕೊಳತ್ತಿದ್ದೆ. ಅದ್ರ ಸಲುವಾಗಿ ಒಂದು ವಿಡಿಯೋ ಮಾಡೋಣಂತಂದು ಮಾಡಿರೋದು. ಪೂರ್ತಿ ಡೆಸ್ಕ್ಟಾಪ್ ಸೆಟ್ ರೆಡಿಯಾಗಿ ಸ್ಟಾರ್ಟ್ ಆಗೋವರೆಗೂ ಈ ಪೂರ್ತಿ ವಿಡಿಯೋನ ನಾನು ಮಾಡಿರೋದು. ನಿಮಗೇನಾದರೂ ಇದರದ್ದು ಅವಶ್ಯಕತೆ ಇಲ್ಲ ಅನ್ನಿಸ್ತಂದ್ರೆ ನೀವು ಸ್ಕಿಪ್ ಮಾಡ್ಬೋದು. ಯಾರಿಗಾದರೂ ಡೆಸ್ಕ್ಟಾಪ್ ತೊಗೋಬೇಕು ಅಥವಾ ನನಗೊಂದು ಕಡಿಮೆ ದುಡ್ಡು ಒಳಗಡೆ ಡೆಸ್ಕ್ಟಾಪ್ ಮಾಡ್ಕೋಬೇಕು ಅಂತಿತ್ತಂದ್ರೆ, ಅಥವಾ ಹುಡುಗರು ಎಜುಕೇಷನ್ ಸಲುವಾಗಿ ಮಾಡ್ಕೋಬೇಕಂತಿತ್ತಂದ್ರೆ ನೀವು ಈ ವಿಡಿಯೋನ ನೋಡ್ಬೋದು. CPU ಕ್ಯಾಬಿನೆಟ್ ಏನೈತಿ ಜೆಬ್ರಾನಿಕ್ಸ್ದವ್ರದ್ದು ನಾನು ತೊಗೊಂಡಿರೋದು. ಇದರೊಳಗಡೆ ಮುಂದೆ 2 USB ಪೋರ್ಟ್ ಐತಿ, ಆಮೇಲೆ ಆಡಿಯೋ ಪೋರ್ಟ್. ಇದು ಬ್ಲ್ಯಾಕ್ ಕಲರ್ ಒಳಗಡೆ ಇರೋದು. ಆಮೇಲೆ ಇದರೊಳಗಡೆ SMP ಕೂಡ ಐತಿ. ಇದು ಆಮೇಲೆ ನೋಡೋಣ ಓಪನ್ ಮಾಡಿ ಯಾವ ಥರ ಐತಂತ. ಈಗ ನೆಕ್ಸ್ಟ್ ಆಮೇಲೆ ಮದರ್ ಬೋರ್ಡ್ ಬಗ್ಗೆ ನೋಡೋದಾದ್ರೆ ಕನ್ಸಿಸ್ಟೆಂಟ್ H61 ಮದರ್ ಬೋರ್ಡ್ ಅಂತ ತೊಗೊಂಡಿದ್ದು ನಾನು. ನಿಮ್ಗೆ ಬೇಕಾಗಿತ್ತಂದ್ರೆ ಇದಕ್ಕಿಂತ ಜಾಸ್ತಿ ಇರೋದು H81 ಐತಿ, ಅದನ್ನು ತೊಗೋಬೋದು ಬೇಕಾದ್ರೆ. ನನಗೆ 3 years ವಾರಂಟಿ ಅಂತಂದು ಇರೋದ್ರ ಸಲುವಾಗಿ, ಆಮೇಲೆ ಜಾಸ್ತಿ ಇದ್ರ ರಿವ್ಯೂ ಏನೈತಿ ಚಲೋ ಇತ್ತು, ಅದ್ರ ಸಲುವಾಗಿ ಈ ಮದರ್ ಬೋರ್ಡನ್ನು ನಾನು ಚಾಯ್ಸ್ ಮಾಡಿರೋದು. ನೆಕ್ಸ್ಟ್ ಕೀಬೋರ್ಡ್ ಮೌಸ್ ಬಗ್ಗೆ ನೋಡೋದಾದ್ರೆ ನಾನು ವೈರ್ಲೆಸ್ ಕೀಬೋರ್ಡ್ ಮೌಸ್ ತೊಗೊಂಡಿರೋದು. ಇದು ಫೋಟೋನಿಕ್ಸ್ ಕಂಪ್ನಿದವ್ರದ್ದು ಕೀ 7 ಕೊಂಬೋ ಅಂತಂದು ವೈರ್ಲೆಸ್ ಇರೋದ್ರ ಸಲುವಾಗಿ ಇದನ್ನು ತೊಗೊಂಡೆ. ಇದರೊಳಗಡೆ 2 ಕಲರ್ ವೇರಿಯಂಟ್ ಇತ್ತು. ಆಮೇಲೆ ಪ್ರೊಸೆಸರ್ ಬಗ್ಗೆ ನೋಡೋದಾದ್ರೆ i5 ಪ್ರೊಸೆಸರನ್ನು ನಾನು ತೊಗೊಂಡಿರೋದು. ಇದು ರೀಫರ್ಬಿಶ್ ಪ್ರೊಸೆಸರ್, ಕಡಿಮೆ ದುಡ್ಡು ಒಳಗಡೆ ಸಿಗುತ್ತೆ ಅನ್ನೋಕ್ಕೆ ಇದು ತೊಗೊಂಡಿರೋದು. ರ್ಯಾಮ್ ಬಗ್ಗೆ ನೋಡೋದಾದ್ರೆ ಸೇಮ್ ಮದರ್ ಬೋರ್ಡ್ ಯಾವ ಕಂಪ್ನಿ ಐತಿ ಅದೇ ಕಂಪ್ನಿ ಇದನ್ನು ರ್ಯಾಮ್ ನಾನು ತೊಗೊಂಡಿರೋದು, ಕನ್ಸಿಸ್ಟೆಂಟ್ ಕಂಪ್ನಿದ. ಇದು 8 GB ರ್ಯಾಮ್, ನನಗೆ 16 GB ಬೇಕಾಗಿತ್ತು. ಅದ್ರ ಸಲುವಾಗಿ ನಾನು 2 ರ್ಯಾಮ್ ಕಾರ್ಡನ್ನು ಪರ್ಚೇಸ್ ಮಾಡಿರೋದು. ಇದೇನೈತಿ 8 GB ಇರೋದು. ಇದು ಸೇಮ್ 3 years ವಾರಂಟಿ. ನೀವು ನೋಡ್ಬೋದು ಇಲ್ಲಿ 2 ರ್ಯಾಮ್ ತೊಗೊಂಡಿದ್ದು ನಾನು, ರ್ಯಾಮ್ ಕಾರ್ಡ್ 8 GB 16 GB ಆಗ್ಬೇಕಂತ 2 ಯೂಸ್ ಮಾಡಿದ್ದು ನಾನು. ನೆಕ್ಸ್ಟ್ SSD ನೋಡ್ಬೇಕಾದ್ರೆ EVMದವ್ರದ್ದು ನಾನು ತೊಗೊಂಡಿರೋದು 512 GB SSD ಕಾರ್ಡ್ ತೊಗೊಂಡಿದ್ದೇನೆ. ಇದರದ್ದು ಸ್ಪೀಡೂ ಚಲೋ ಇರ್ತೈತಿ. ಆಮೇಲೆ ಇದರದ್ದು ವಾರಂಟಿ ನೋಡಿದ್ರೆ ನೀವು 5 years ವಾರಂಟಿ ಅಂತೈತಿ. ಅದರ ಸಲುವಾಗಿ ಇದು EVMದವ್ರು ತೊಗೊಂಡೆ. ಇದ್ರದ್ದು ಕನ್ಸಿಸ್ಟೆಂಟ್ದು ತೊಗೋಬೇಕಂತ ಟ್ರೈ ಮಾಡಿದ್ನಿ, ಆದರೆ ಅವ್ರದ್ದು ಸಾಟಾ ಇತ್ತು. ಅದ್ರ ಸಲುವಾಗಿ ನಾನು ಸಾಟಾ 512 GB ಬ್ಯಾಡ ಅಂತ ಇದನ್ನು ತೊಗೊಂಡೆ. ಆಮೇಲೆ ಫ್ಯಾನ್ ನೋಡೋದಾದ್ರೆ ಪ್ರೊಸೆಸರ್ ಫ್ಯಾನ್ ಇದೆ, ನೋಡ್ಬೋದು ನೀವು ಇಲ್ಲಿ. ಇದರೊಳಗಡೆ ನೀವು ಚಾಯ್ಸ್ ಮಾಡುವಾಗ ನೋಡಿ ಮಾಡಬೇಕು. ನಾ ಇಂಟೆಲ್ ಪ್ರೊಸೆಸರ್ ಇರೋದ್ರ ಸಲುವಾಗಿ ಇಂಟೆಲ್ ಅಂತ ಇರೋದು ಫ್ಯಾನ್ ಡಿಸೈನ್ ಇರೋದನ್ನು ತೊಗೊಂಡಿದ್ದೆ. ನಿಮ್ದು ಯಾವುದು ಪ್ರೊಸೆಸರನ್ನು ತೊಗೋತೀರಿ ಅದ್ರ ಪ್ರಕಾರನ ಫ್ಯಾನ್ ಚಾಯ್ಸ್ ಮಾಡಿರಿ. ಮಾನಿಟರ್ನ ನೋಡೋಣ. ಮಾನಿಟರ್ ಬಗ್ಗೆ ನೋಡೋದಾದ್ರೆ ಫ್ರಾಂಟೆಕ್ ಕಂಪ್ನಿದ LED ಮಾನಿಟರ್ ನಾ ತೊಗೊಂಡಿರೋದು. ಇದು 20 inches ಮಾನಿಟರ್ ಐತಿ. 16:9 ಆಸ್ಪೆಕ್ಟ್ ರೇಷಿಯೋ ಇರೋ ಮಾನಿಟರ್ನ ನಾ ತೊಗೊಂಡಿರೋದು. ಇದು ಜಾಸ್ತಿ ದೊಡ್ಡದು ಅಲ್ಲ ಸಣ್ಣದು ಅಲ್ಲ ಅಂತಂದು ನಾನು 20 inches ಸೆಲೆಕ್ಟ್ ಮಾಡಿರೋದು. ನಿಮಗೆ ಬೇಕಾದರೆ ಇದಕ್ಕಿಂತ ದೊಡ್ಡದು ಮಾನಿಟ್ರ್ ತೊಗೋಬೋದು, ಅದೇ ಥರ ಕಡಿಮೆ ಸೈಜ್ ಇದ್ದಿದ್ದು ಮಾನಿಟ್ರನ್ನು ತೊಗೋಬೋದು. ಇದರದ ಪ್ರೈಸ್ ಯಾವ ಥರ ಐತಿ ನಾನು ಅದನ್ನು ನಿಮಗೆ ಹೇಳ್ತೇನೆ. ನೆಕ್ಸ್ಟ್ ಕೀಬೋರ್ಡನ್ನು ನೋಡೋಣ. ಕೀಬೋರ್ಡ್ ನಾನು ವೈರ್ಲೆಸ್ ತೊಗೊಂಡಿರೋದು. ಯಾಕಂದ್ರೆ ನೀವು ಜಾಸ್ತಿ ಡೆಸ್ಕ್ಟಾಪ್ ಒಳಗಡೆ ನೋಡ್ಬೋದು ಬರೀ ವಯರ್ ಆಗಿ ಕ್ಲೀನ್ ಮಾಡೋಕ್ಕಾಗಿಲ್ಲ, ಬರೀ ಡಸ್ಟ್ ಬಂದು ಅಲ್ಲೇ ಕುಂದಿರ್ತೈತಿ. ಮೊದಲಿಂದ ಯಾರ ಮನ್ಯಾಗ ಡೆಸ್ಕ್ಟಾಪ್ ಐತಿ, ಆಮೇಲೆ ಆಫೀಸ್ ಒಳಗಡೆ ಡೆಸ್ಕ್ಟಾಪ್ ಐತಿ, ಜಾಸ್ತಿ ಪ್ರಾಬ್ಲಮ್ ಅಂದ್ರೆ ವಯರ್ಸ್ ಅದನ್ನು ಎಲ್ಲಕ್ಕೂ ವಯರ್, ಒಂದು ಮೌಸಿಗೆ ವಯರ್, ಕೀಬೋರ್ಡಿಗೆ ವಯರ್, ಆಮೇಲೆ ಸ್ಪೀಕರ್ಸಿಗೆ ವಯರ್, ಅದು ಭಾಳ ಡಿಸ್ಟರ್ಬ್ ಆಗುತ್ತೆ. ಹಾಗಾಗಿ ವೈರ್ಲೆಸ್ ಕೀಬೋರ್ಡ್ ಮೌಸ ತೊಗೊಂಡಿದ್ದೀನಿ. ಇದರೊಳಗಡೆ ನ್ಯೂಮರಿಕ್ ಪ್ಯಾಡ್ ಇರೋ ಕೀಬೋರ್ಡನ್ನು ನಾನು ತೊಗೊಂಡಿರೋದು. ಯಾಕಂದರೆ ಪ್ರತಿ ಸಾರಿ ನಂಬರ್ ಟೈಪ್ ಮಾಡುವಾಗ ಭಾಳ ಪ್ರಾಬ್ಲಮ್ ಆಗ್ತೈತಿ ನ್ಯೂಮರಿಕ್ ಕೀಪ್ಯಾಡ್ ಇರಲಿಲ್ಲ ಅಂತಂದ್ರೆ. ಇದರೊಳಗಡೆ ಬ್ಯಾಕ್ ಸೈಡ್ ಒಂದು ಸೆಲ್ ಹಾಕಬೇಕು ವೈರ್ಲೆಸ್ ಇರೋದ್ರ ಸಲುವಾಗಿ. ಆಮೇಲೆ ಮೌಸ್ ನೋಡ್ಬೋದು ಇಲ್ಲಿ
ಮೌಸ್ ಓಪನ್ ಮಾಡೋಣ. ಇದು ಬ್ಲ್ಯಾಕ್ ಕಲರ್ ಐತಿ ಮೌಸ್. ಇದು ಲೆಫ್ಟ್ ರೈಟ್ ಬಟನ್ ಸ್ಕ್ರೋಲ್ ಎಷ್ಟು ಕ್ಲೀನ್ ಐತಿ ನೋಡ್ಬೋದು ನೀವು. ಆಮೇಲೆ ಬ್ಯಾಕ್ ಸೈಡ್ ಏನೈತಿ ಇಲ್ಲೇ ಒಂದು ಸೆಲ್ ಹಾಕೋದನ್ನು ಕೊಟ್ಟಾರ. ಆಮೇಲೆ ಆನ್ ಆಫ್ ಬಟನ್ ಇಲ್ಲಿ ಮೇಲ್ಗಡೆ. ಆಮೇಲೆ ಇದ್ರೊಳಗಡೆ ಇನ್ನೊಂದು ಫೀಚರ್ ಏನಂತಂದ್ರೆ, ಈಗ ಜಾಸ್ತಿ ಯಾವುದಾದ್ರೂ ಕಂಪ್ನಿದು ನೀವು ಕೀಬೋರ್ಡ್ ಮೌಸ ತೊಗೊಂಡ್ರಿ, ನೀವು ಆನ್ ಇಟ್ಬಿಟ್ರಿ ಅಂತಂದ್ರೆ ಸೆಲ್ ಡೌನ್ ಆಗಿಬಿಡ್ತಾವಂತೆ. ಇದ್ರೊಳಗಡೆ ಆ ಥರ ಇಲ್ಲ. 1-2-3 ಸೆಕೆಂಡ್ ಅಥವಾ 10 ಸೆಕೆಂಡ್ ವೇಟ್ ಮಾಡಿ ನೋಡ್ತೈತಿ. ನೀವು ಏನಾದರೂ ಯೂಸ್ ಮಾಡತ್ತಿಲ್ಲ ಅಂದ್ರೆ ಆಟೋಮೆಟಿಕ್ ಬಂದ್ ಆಗಿಬಿಡ್ತೈತಿ. ಇದು ವಾರಂಟಿ ಕಾರ್ಡ್, ಆನ್ಲೈನ್ ರಿಜಿಸ್ಟರ್ ಮಾಡೋದೈತಿ ವಾರಂಟಿ ಕಾರ್ಡ್. ಆಮೇಲೆ ಯೂಸರ್ ಮ್ಯಾನ್ಯುವಲ್ ಇದೆ. ಆಮೇಲೆ ಅದರೊಳಗಡೆ ಕಲರ್ ಯಾವ್ಯಾವ ಬರ್ತಾವದ. ಈಗ ಮದರ್ ಬೋರ್ಡ್ ಓಪನ್ ಮಾಡಿ ನೋಡೋಣ ಯಾವ ಥರ ಐತಂತಂದು. ಇದ್ರೊಳಗಡೆ ಏನೇನು ಕೊಟ್ಟಾರು ಎಲ್ಲನೂ ತೋರಿಸ್ತೀನಿ. ಇದ್ರೊಳಗಡೆ ಒಂದು ಕೇಬಲ್ ಐತಿ. ನೆಕ್ಸ್ಟ್ ಇದು ಕ್ಯಾಬಿನೆಟಿಗೆ ಹಾಕಕ್ಕೆ, ಅಂದ್ರೆ ಮದರ್ ಬೋರ್ಡ್ ಬ್ಯಾಕ್ ಸೈಡ್ ಏನು ಕರೆಕ್ಟಾಗಿ ಅಲ್ಲಿ ಮ್ಯಾಚ್ ಆಗೋದ್ರ ಸಲುವಾಗಿ ಅದೇ ಥರ ಡಿಸೈನ್ ಇರೋದನ್ನು ಪ್ಲೇಟ್ ಕೊಟ್ಟಿರೋದು. ಮದರ್ ಬೋರ್ಡ್ ನೋಡ್ಬೋದು ನೀವು ಯಾವ ಥರ ಐತಿ ಕ್ಲೀನ್ ಅಂತಂದು. ನೆಕ್ಸ್ಟ್ ಈ ಮದರ್ ಬೋರ್ಡ್ ಬ್ಯಾಕ್ ಸೈಡ್ ನೋಡೋದಾದರೆ ಇಲ್ಲಿ USB ಪೋರ್ಟ್ ಅದಾವೆ. USB ಪೋರ್ಟ್ ನಿಮಗೆ 6 ಪೋರ್ಟ್ ಸಿಗ್ತಾವೆ. ಆಮೇಲೆ ಮಾನಿಟ್ರ್ ಕನೆಕ್ಟ್ ಮಾಡೋಕೆ ನಿಮ್ಗೆ 1 ಪೋರ್ಟ್ ಐತಿ. ಬೇಡ ಅಂದರೆ HDMI ಪೋರ್ಟನ್ನು ನೀವು ಕನೆಕ್ಟ್ ಮಾಡ್ಬೋದು ಮಾನಿಟ್ರಿಗೆ. ಆಮೇಲೆ ಒಂದು RJ45 ಕನೆಕ್ಟ್ರ, ಆಮೇಲೆ ಇನ್ನೊಂದು ಆಡಿಯೋ ಸಲುವಾಗಿ ಕನೆಕ್ಟ್ರ್ ಇರೋದು. ಇದರೊಳಗಡೆ ಇಲ್ಲಿ 2 ರ್ಯಾಮ್ ಸ್ಲಾಟ್ ಇರೋದು. ನಾನು 2 ರ್ಯಾಮ್ ಕಾರ್ಡ್ ತರಿಸಿದ್ದೇನೆ, ನಿಮ್ಗೆ ಅವಾಗಲೇನೋ ತೋರಿಸಿದ್ನಿ. ಎರಡೂ ಇದರೊಳಗಡೆ ನಾವು ಕನೆಕ್ಟ್ ಮಾಡ್ಬೋದು. ಏನಾದರೂ ಇದರೊಳಗಡೆ ಗ್ರಾಫಿಕ್ ಕಾರ್ಡ್ ಬೇಕಾಗಿದ್ರೆ ಗ್ರಾಫಿಕ್ ಕಾರ್ಡು ಹಾಕೋಬೋದು. ಆಮೇಲೆ ಇದರೊಳಗಡೆ ಇಲ್ಲಿ SSD ಕಾರ್ಡದ್ದು ಸ್ಲಾಟ್ ಇರೋದು. ಇದು ಚಿಪ್ಸೆಟ್, ಅದು ಚಿಪ್ಸೆಟ್ ಆದಮೇಲೆ ಇದು ಪ್ರೊಸೆಸರ್ ಹಾಕೋದ್ರ ಸಲುವಾಗಿ. ಇದು CMOS ಸೆಲ್, ಟೈಮಿಂಗ್ ಸೆಟ್ ಅದು ಇರುತ್ತಲ್ಲ, ಟೈಮಿಂಗ್ ತೋರಿಸೋದ್ರ ಸಲುವಾಗಿ ಒಂದು CMOS ಸೆಲ್ಲನ್ನು ಹಾಕಿರ್ತಾರೆ. ಈಗ ಯಾವ ಥರ ಅಸೆಂಬಲ್ ಮಾಡೋದು ನೀವು ನೋಡ್ಬೋದು ಇಲ್ಲಿ. ಫಸ್ಟ್ ಇದರೊಳಗಡೆ ಪ್ರೊಸೆಸರ್ನ ಕನೆಕ್ಟ್ ಮಾಡೋಕೆ ಇಲ್ಲಿ ಒಂದು ಅವರ ಡಮ್ಮಿ ಪ್ಲೇಟನ್ನು, ಅಂದ್ರೆ ಅದರೊಳಗಡೆ ಯಾವುದು ಡಸ್ಟ್ ಅದು ಹೋಗಬಾರ್ದು ಮಾಡಬಾರ್ದು ಅಂತ ಈ ಥರ ಕ್ಯಾಪ್, ಡಮ್ಮಿ ಕ್ಯಾಪನ್ನು ಹಾಕಿರ್ತಾರೆ. ಇದು ಪ್ಲಾಸ್ಟಿಕ್ಕದ ಕ್ಯಾಪ್ ಇರುತ್ತೆ. ಇದನ್ನು ತೆಗೆದ್ಮ್ಯಾಗ ಇಲ್ಲಿ ನೋಡ್ಬೋದು ನೀವು ಲೈಟಾಗೆ ಸಣ್ಣಗೆ ಪಿನ್ ಇರ್ತಾವೆ. ಈಗ ಇದು ಪ್ರೊಸೆಸರ್ ಏನೈತಿ, ನಾ i5 ತೊಗೊಂಡಿರೋದು. ಇದನ್ನು ಈ ಥರ ಓಪನ್ ಮಾಡಿದ್ಮೇಲೆ ಬಾಕ್ಸ್ ಬರ್ತೈತಿ. ಇದಕ್ಕೆ ಒಂದು ಸಣ್ಣ ಬಾಕ್ಸ್ ಒಳಗಡೆ ಚೆಂದಾಗ ಪ್ಯಾಕ್ ಮಾಡಿರ್ತಾರೆ. ಇಲ್ಲಿ ನೋಡ್ಬೋದು. ಇದರೊಳಗಡೆ ಯಾವುದೂ ಥರ ಕೈನ ಟಚ್ ಮಾಡೋಕ್ಕೆ ಹೋಗ್ಬೇಡ್ರಿ. ಬ್ಯಾಕ್ ಸೈಡ್ ಅದು ಕರೆಕ್ಟಾಗಿ ತೊಗೊಂಡು, ಇದು ನಾಚ್ ಐತೆ ನೋಡಿರಲಿ, ಕಾಣಿಸತ್ತೈತಲ್ಲ ಸಣ್ಣದ ನಾಚ್. ಆ ನಾಚ್ ಎರಡೂ ಕಡೆ ಏನು ಅದಾವು ಅದನ್ನು ನೋಡಿ ಅದ್ರ ಪ್ರಕಾರನ ಕರೆಕ್ಟಾಗಿ ಫಿಟ್ ಮಾಡಬೇಕು. ಈಗ ಅಲ್ಲಿ ಮದರ್ ಬೋರ್ಡ್ ಒಳಗಡೆನೂ ನೀವು ನೋಡ್ಬೋದು ಸಣ್ಣಗೆ ನಾಚ್ ಕಾಣಿಸ್ತೈತಿ. ಅದನ್ನು ನೋಡಿ ಅದ್ರ ಪ್ರಕಾರನ ಇದನ್ನು ಫಿಟ್ ಮಾಡೋದು. ಈಗ ಪ್ರೊಸೆಸರ್ನ ಹಾಕಿದ ಮೇಲೆ ಇದನ್ನು ಮತ್ತೆ ಲಾಕ್ ಮಾಡಬೇಕು. ಕರೆಕ್ಟಾಗಿ ಈ ಥರ ಲಾಕ್ ಮಾಡಬೇಕು ಫಿಟ್ಟಾಗಿ. ಆ ಒಳಗಡೆ ಸ್ಮಾಲ್ ಏನು ಪಿನ್ ಅದಾವು ಅದು ಮತ್ತು ಪ್ರೊಸೆಸರ್ಗೆ ಕರೆಕ್ಟಾಗಿ ಅದು ಮ್ಯಾಚ್ ಆಗಬೇಕು. ಅದಾದ್ಮ್ಯಾಗ SSD ಕಾರ್ಡ್, ಈ ಥರ SSD ಕಾರ್ಡನ್ನು ಕನೆಕ್ಟ್ ಮಾಡಿದ ಮ್ಯಾಗ ಒಂದು ಸಣ್ಣ ಸ್ಕ್ರೂ ಐತಲ್ಲಿ ಫಿಟ್ ಕುಂದಿರೋದ್ರ ಸಲುವಾಗಿ ಅದನ್ನು ಫಿಟ್ ಮಾಡಬೇಕು. ನೆಕ್ಸ್ಟ್ ರ್ಯಾಮನ್ನು ಫಿಟ್ ಮಾಡೋಣ. ನಿಮಗೆ ಬೇಕಾದ್ರೆ ಬೇರೆ ಕಂಪ್ನಿದೂ ರ್ಯಾಮ್ ಆಮೇಲೆ SSD ಕಾರ್ಡ್ ತೊಗೋಬೋದು. ಅದ್ರ ತೊಗೊಳೋಕ್ಕಿಂತ ಮೊದಲು ಅದ್ರದ್ದು ಕರೆಕ್ಟಾಗಿ ಪಿನ್ ಮ್ಯಾಚ್ ಆಗ್ತಾವೆ ಇಲ್ಲ ನೋಡಿ ತೊಗೋರಿ. ಅದು ರಿಸ್ಕ್ ಬ್ಯಾಡ್ ಅಂತಲೇ ನಾನು ಮದರ್ ಬೋರ್ಡ್ ಯಾವ ಕಂಪ್ನಿ ಐತಿ ಅದೇ ಕಂಪ್ನಿದನ ರ್ಯಾಮನ್ನು ತರಿಸಿರೋದು. ಆದರೆ ಇವ್ರ ಕಂಪ್ನಿದ SSD ಕಾರ್ಡ್ ಸಿಗ್ಲಾರ್ದ ಸಲುವಾಗಿ ನಾನು EVMದವ್ರು ತರಿಸಿರೋದು. ಇಲ್ಲಿ ಈ ಥರ ಕರೆಕ್ಟಾಗಿ
ಫಿಟ್ ಮಾಡಿ ಅವ್ರ ಲಾಕನ್ನು ಫಿಟ್ ಮಾಡಬೇಕು. ನೆಕ್ಸ್ಟ್ ಇನ್ನೊಂದು ರ್ಯಾಮ್ ಕಾರ್ಡ್ ಏನೈತಿ ಅದನ್ನೂ ಹಾಕೋನು. ಇದು ರ್ಯಾಪರ್ ಏನೈತಿ ಇದನ್ನೊಂದು ಸ್ವಲ್ಪ ಇಟ್ಕೊಳ್ಳೋದು ಬೆಟ್ರ್ ಇದು ಮತ್ತು ಬಿಲ್. ಯಾಕಂದ್ರೆ ವಾರಂಟಿ ಜಾಸ್ತಿ ದಿನ ಇರೋದ್ರ ಸಲುವಾಗಿ ಯಾವಾಗಲೂ ಏನೋ ಪ್ರಾಬ್ಲಮ್ ಆಯ್ತು ಅಂದ್ರೂ ಈ ಕಾರ್ಡ್ ಆಮೇಲೆ ಬಿಲ್ ತೊಗೊಂಡು ನಾವು ವಾರಂಟಿ ಕ್ಲೇಮ್ ಮಾಡ್ಕೋಬೋದು. ಅದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇರುತ್ತಲ್ಲ ಅದ್ರ ಪ್ರಕಾರ ನೋಡೇ ವಾರಂಟಿ ಕ್ಲೇಮ್ ಆಗೋದು. ಈ ಥರ 2 ಫಿಟ್ ಆಯ್ತು ಈಗ ರ್ಯಾಮ್. ಟೋಟಲಾಗಿ ನಾವು 16 GB ರ್ಯಾಮ್, 512 GB SSD ಆಮೇಲೆ ಪ್ರೊಸೆಸರ್ನ ಫಿಟ್ ಮಾಡಿದ್ದೆ. ನೆಕ್ಸ್ಟ್ ಫ್ಯಾನ್. ಇದು ಫ್ಯಾನ್ ಸ್ವಲ್ಪ ಫಿಟ್ ಮಾಡುವಾಗ ಅಲ್ಲಿ ನೋಡ್ಬೋದು ಥರ್ಮಲ್ ಪೇಸ್ಟ್ ಇರ್ತೈತಿ. ನಿಮಗೆ ಬೇಕಾದ್ರೆ ಥರ್ಮಲ್ ಪೇಸ್ಟ್ ಇನ್ನಷ್ಟು ಜಾಸ್ತಿ ಕರೆಕ್ಟಾಗಿ ಹಾಕಬೇಕು. ನಾನು ಈ ಫ್ಯಾನ್ ಜೊತೆಗೇ ಇನ್ಬಿಲ್ಟ್ ಅವರ ಥರ್ಮಲ್ ಪೇಸ್ಟ್ ಹಚ್ಚೆ ಕೊಟ್ಟಿದ್ದಾರೆ. ಅದ್ರ ಸಲುವಾಗಿ ನಾನು ಥರ್ಮಲ್ ಪೇಸ್ಟನ್ನ ಇದ್ರ ಮ್ಯಾಗ ಹಚ್ಚಿಲ್ಲ ಎಕ್ಸ್ಟ್ರಾ. ಇಲ್ಲಿ ನೋಡ್ಬೋದು ಕರೆಕ್ಟಾಗಿ ಈ ಪ್ರೊಸೆಸರ್ ಮ್ಯಾಲನ ಫಿಟ್ ಆಗಬೇಕದು ಫ್ಯಾನ್. ಈ ಪುಷ್ ಬಟನ್ ಆಮೇಲೆ ಟರ್ನ್ ಮಾಡೋದೈತಿ. ಒಂದು ಸ್ವಲ್ಪ ಇದು ಫಿಟ್ ಮಾಡುವಾಗ ಗೊತ್ತಾಗೋದಿಲ್ಲ. ಕರೆಕ್ಟಾಗಿ ನೋಡಿ ಫಿಟ್ ಮಾಡ್ಕೋಬೇಕು. ಈಗ ಪ್ರೊಸೆಸರ್ ಮೇಲೆ ಕರೆಕ್ಟಾಗಿ ಫ್ಯಾನ್ ಫಿಟ್ ಆಗೈತಿ. ಅದ್ರ ಬಾಜುನೇ ಇಲ್ಲಿ ನೋಡ್ಬೋದು ವೈಟ್ ಕಲರ್ ಕನೆಕ್ಟರ್ ಏನೈತಿ ಅಲ್ಲಿ ಫ್ಯಾನದ ಪವರ್ ಸಪ್ಲೈ ಸಲುವಾಗಿ ವೈರ್ ಕನೆಕ್ಟ್ ಇರೋದು. ನೆಕ್ಸ್ಟ್ CPU ಕ್ಯಾಬಿನೆಟ್ ಓಪನ್ ಮಾಡೋನು. ಯಾಕಂದರೆ ಈಗ ಮದರ್ ಬೋರ್ಡ್ ಹಾಕಕ್ಕೆ CPU ಕ್ಯಾಬಿನೆಟ್ ಓಪನ್ ಮಾಡಬೇಕು. ಕ್ಯಾಬಿನೆಟ್ ಒಳಗಡೆ ನಿಮಗೆ ಸಾಕಷ್ಟು ವೆರೈಟಿ ಸಿಗ್ತಾವೆ. ನಿಮಗೆ ನಿಮ್ಮ ಬಜೆಟ್ ಎಷ್ಟೈತಿ ಅದ್ರ ಪ್ರಕಾರ ನೀವು ಸಾಕಷ್ಟು ವೆರೈಟಿ ಒಳಗಡೆ ನೋಡಿ. ಅದರ ಮಿನಿಮಮ್ ಪ್ರೈಸ್ ಇರೋದಂತಂದ್ರೆ ನನಗೆ ಇದು ಕಡಿಮೆ ಪ್ರೈಸ್ ಒಳಗಡೆ ಆಮೇಲೆ ವಿತ್ SMP ಇರೋದನ್ನು ನಾನು ತೊಗೊಂಡಿರೋದು. ಯಾಕಂದರೆ SMPSಗೂ 500-600 ರೂಪಾಯಿ ಮಿನಿಮಮ್ ಕೊಡಬೇಕಾಗ್ತೈತಿ. ಆಮೇಲೆ ಕ್ಯಾಬಿನೆಟಿಗೂ 2 ಕೂಡಿಸಿ ಇರೋದನ್ನು ತೊಗೋಬೇಕಂತ ಕೋಂಬೋ ಪ್ಯಾಕ್ ಇದು ಜಿಬ್ರಾನಿಕ್ಸದ್ದು. ಅದ್ರ ಸಲುವಾಗಿ ಇದನ್ನು ತೊಗೊಂಡಿದ್ದೆ. ನಂಗೆ ಜಾಸ್ತಿ ಲೈಟ್ ಆಮೇಲೆ ಫ್ಯಾಷನೇಬಲ್ ಇರೋದು ಅವಶ್ಯಕತೆ ಇರಲಿಲ್ಲ. ಪ್ಲೇನ್ ಇರೋ ಡಿಸೈನನ್ನು ನೋಡಿ ನಾನು ಪರ್ಚೇಸ್ ಮಾಡಿರೋದು. ಇದರೊಳಗಡೆ 2 USB ಪೋರ್ಟ್ ಅದಾವೆ ನೋಡ್ಬೋದು. ಇದು ಪವರ್ ಆನ್ ಆಫ್ ಆಮೇಲೆ ರೀಸೆಟ್ ಬಟನ್. ನಿಂಗೆ ಫ್ಯೂಚರ್ ಏನಾದರೂ ಬೇಕಾದ್ರೆ ಅಲ್ಲೊಂದು ಬೇಕಾದ್ರೆ USB ಪೋರ್ಟನ್ನು ನೀವು ಹಾಕೋಬೋದು. ಬ್ಯಾಕ್ ಸೈಡ್ ನೀವು ನೋಡ್ಬೋದು. ನಾನು ಮೊದಲು ಹೇಳಿದ್ದ ಪ್ರಕಾರ ಇಲ್ಲಿ ವಿತ್ SMP ಅನ್ನು ಕೊಟ್ಟಿರೋದು. ಅದರದ್ದು ಪವರ್ ಕೇಬಲನ್ನು ಕೊಟ್ಟಾರ. ಕ್ಯಾಬಿನೆಟ್ ಓಪನ್ ಮಾಡಿ ನೋಡೋಣ ಯಾವ ಥರ ಆಯ್ತಂತ. ಮುಂದ್ಗಡೆ ನೋಡ್ಬೋದು ನೀವು ಸಿಂಪಲ್ ಡಿಸೈನ್, ಲೈನಿಂಗ್ ಸಿಂಪಲ್ ಡಿಸೈನ್ ಐತಿ. ಏನು ಜಾಸ್ತಿ ಡಿಸೈನ್ ಲೈಟಿಂಗ್ ಅಂಥದ್ದು ಏನೂ ಇಲ್ಲ. ಆಫೀಷಿಯಲ್ಗೂ ಬೆಸ್ಟ್ ಐತಿ. ಆಮೇಲೆ ಮನಿ ಒಳಗೂ ನಿಮ್ಗೆ ಕಡಿಮೆ ಬಜೆಟ್ ಒಳಗೂ ಮಾಡ್ಕೊಳಕ್ಕೂ ಬೆಸ್ಟ್ ಐತಿ. ಇಲ್ಲಿ ಆಡಿಯೋ ಪೋರ್ಟ ಆಮೇಲೆ ಲೈಟ್ LED ಲೈಟ್ ಸಲುವಾಗಿ ಎಲ್ಲನೂ ಐತಿ. ನೆಕ್ಸ್ಟ್ ಓಪನ್ ಮಾಡೋದು. ಒಳಗಡೆ ನೋಡ್ಬೋದು ನೀವು. ಇಲ್ಲಿ ಜಿಬ್ರಾನಿಕ್ದ SMPSನು ಅದರದ್ದು ಐತಿ. ಬೇರೆ ಕಂಪ್ನಿದು ಯಾವುದೂ ಇಲ್ಲ. ಅಂದರೆ ಅಸೆಂಬಲ್ ಮಾಡಿ ಕೊಟ್ಟಾರ ಆ ಥರ ಏನಿಲ್ಲ. ಅವ್ರದ್ದು ಕಂಪ್ನಿದಾನೆ SMPS ಕೊಟ್ಟಾರ. ನೋಡ್ರಿ ಎಷ್ಟು ಕಾಂಪ್ಯಾಕ್ಟ್ ಐತಿ. ಜಾಸ್ತಿ ಏನು ಜಂಜಾಟ ಸಿಕ್ಕಂಗೆ ದೊಡ್ಡದು ಅಥವಾ ಸಣ್ಣದು ಎರಡೂ ಇಲ್ಲ. ನಾರ್ಮಲಾಗಿ ಐತಿ ಎಷ್ಟು ಬೇಕಷ್ಟು. ಇದರೊಳಗಡೆ ನೀವು ಏನಾದರೂ ಹೀಟ್ ಆಗ್ತೈತೆ ಅಂತಂದರೆ ಎಕ್ಸ್ಟ್ರಾ ಫ್ಯಾನನ್ನು ಆ್ಯಡ್ ಮಾಡ್ಕೋಬೋದು ಎಕ್ಸಾಸ್ಟ್ ಫ್ಯಾನಿಗೆ. ಇದು ನೋಡ್ರಿ ಸಣ್ಣ ಪ್ಯಾಕೆಟ್ ಒಳಗಡೆ ಎಲ್ಲ ಥರದ್ದು ಸ್ಕ್ರೂ ಕೊಟ್ಟಾರ ಅವ್ರು. ಇದು ಕೇಬಲ್ ಸೆಟ್ SMPSದ ಮದರ್ ಬೋರ್ಡ್ ಸಲುವಾಗಿ. ಅದೇ ಥರ ನಿಮ್ದು ಹಾರ್ಡ್ ಡಿಸ್ಕ್ ಅಥವಾ DVD ಡ್ರೈವ್ ಇತ್ತಂದ್ರೆ ಅದ್ರ ಸಲುವಾಗಿ ಈ SMPSದಿಂದ ನಿಮಗೆ ಕನೆಕ್ಟರ್ ಕೊಟ್ಟಿರೋದನ್ನೇ ಯೂಸ್ ಮಾಡ್ಕೋಬೇಕಾಗ್ತೈತಿ. ನೋಡೋಣ ಯಾವ್ಯಾವ ಕನೆಕ್ಟರ್ ಎಲ್ಲೆಲ್ಲಿ ಕನೆಕ್ಟ್ ಆಗ್ತಾವೆ. ನೆಕ್ಸ್ಟ್ ಇದು ಪವರ್ ಕೇಬಲ್ SMPSಗೆ AC ಪವರ್ ಸಲುವಾಗಿ. ಇದು ಮದರ್ ಬೋರ್ಡ್ ಜೊತೆ ಏನು ಕೊಟ್ಟಾರಲ್ಲ ಇವರು, ಇದು ಪ್ಯಾನಲ್. ಇದು ಕ್ಯಾಬಿನೆಟ್ ಪ್ಯಾನಲ್ಗೆ ಕರೆಕ್ಟಾಗಿ ಬ್ಯಾಕ್ ಸೈಡ್ದಿಂದ ಫಿಟ್ ಮಾಡ್ಕೋಬೇಕು. ನಮ್ಗೆ ಮದರ್ ಬೋರ್ಡ್ ಯಾವ ಥರ ಡಿಸೈನ್ ಒಳಗಡೆ ಸೆಟ್ ಆಗ್ತೈತಿ ಅದೇ ಥರನ ನೋಡಿ ಸೆಟ್ ಮಾಡ್ಕೋಬೇಕು. ಇದನ್ನು
ಈ ಮದರ್ ಬೋರ್ಡ್ ತೊಗೊಳ್ಳೋನು. ಮದರ್ ಬೋರ್ಡ್ ಪೂರ್ತಿ ಅಸೆಂಬಲ್ ಅಂತೂ ಆಗೈತಿ. ಮದರ್ ಬೋರ್ಡ್, ಪ್ರೊಸೆಸರ್, ಫ್ಯಾನ್, SSD ಕಾರ್ಡ್, ರ್ಯಾಮ್ ಟೋಟಲಾಗಿ ಎಲ್ಲ ಸೆಟ್ಟ ರೆಡಿ ಆಗೈತಿ. ಇದನ್ನು ಇದ್ರೊಳಗಡೆ ಕರೆಕ್ಟಾಗಿ ಫಿಟ್ ಮಾಡೋನು. ಈಗ ಇದ್ರೊಳಗಡೆ ಸ್ಕ್ರೂ ಅದು ಹಾಕಿ ಫಿಟ್ ಮಾಡಿದ್ದಾಯ್ತು. ಈಗ ವೈರಿಂಗ್ ಕನೆಕ್ಷನ್ ಬೋರ್ಡ್ ಫಿಟ್ ಮಾಡಿದ್ದಾಯ್ತು. ಇದು ಫ್ಯಾನದ ಕೇಬಲ್ ಕನೆಕ್ಷನ್ ಇರೋದು. ಈಗ ಇದ್ರೊಳಗಡೆ ಪ್ಯಾನಲ್ದಿಂದ ಅಂದರೆ ಕ್ಯಾಬಿನೆಟ್ದಿಂದ ಬಂದಿರೋದು ಕೇಬಲ್ ಒಳ್ಳೆ ನೋಡ್ಬೋದು. ಇದ್ರೊಳಗಡೆ ಇದು USB ನೋಡ್ಬೋದು, ಆಡಿಯೋ. ಆಮೇಲೆ ಇದರೊಳಗಡೆ ರೀಸೆಟ್ ಬಟನ್ ಸಲುವಾಗಿ ಇದು ಪವರ್. ಇದರೊಳಗಡೆ ಪವರ್ LED ಇಂಡಿಕೇಶನ್ ಸಲುವಾಗಿ. ಇದು ಪವರ್ LEDದು ಮೈನಸ್, ಇದು ಪ್ಲಸ್. ಇದು HDD ಡ್ರೈವ್ದು LED. ಇದನ್ನು ಇದ್ರೊಳಗಡೆ ನಾವು ಕನೆಕ್ಷನ್ ಮಾಡಬೇಕು. ಇಲ್ಲಿ ಈ ಪಾಯಿಂಟ್ ಏನು ಕಾಣಿಸುತ್ತಲ್ಲ, ಈ ಪಾಯಿಂಟ್ ಒಳಗಡೆ ಕನೆಕ್ಷನ್ ಮಾಡಬೇಕು. ಇದರೊಳಗಡೆ ಟೋಟಲ್ ಆಗಿ 9 ಪಿನ್ ಅದಾವು. ಅದಾದಮೇಲೆ ನೆಕ್ಸ್ಟ್ ಆಡಿಯೋ ವಿಡಿಯೋ ಏನು ಕನೆಕ್ಷನ್ ಐತಲ್ಲ ಅದನ್ನು ಇಲ್ಲಿ ಮಾಡಬೇಕು. ನೋಡ್ಬೋದು USB. ಅದೇ ಥರ ಇಲ್ಲ ಆಡಿಯೋ ಅಂತ ಐತಲ್ಲ ಇದ್ರೊಳಗಡೆ ಮಾಡಬೇಕು. ಅದಾದಮೇಲೆ SMPS ಒಳಗಡೆ ಕನೆಕ್ಷನ್ ಇರೋದು. ಇದು ದೊಡ್ಡ ಪಿನ್ ಕನೆಕ್ಷನ್ ಏನೈತಿ ಇದನ್ನು ಮದರ್ ಬೋರ್ಡ್ ಮೇಲೆ ಮಾಡಬೇಕು. ಇದರೊಳಗಡೆ ನಾಚ್ ನೋಡಿ ಕನೆಕ್ಷನ್ ಮಾಡಬೇಕು. ಅದಾದಮೇಲೆ ಇನ್ನೊಂದು ಇರೋದು 4 ಪಿನ್ನಿಂದು. 4 ಪಿನ್ನಿಂದ ಕೇಬಲ್ ಕನೆಕ್ಷನ್ ಏನೈತಿ ಇದನ್ನು ಇಲ್ಲಿ ನೋಡ್ಬೋದು ನೀವು. ಇಲ್ಲಿ 4 ಪಿನ್ನಿಂದು ಕನೆಕ್ಷನ್ ಬರುತ್ತೆ. ಎಲ್ಲ ಕನೆಕ್ಷನ್ ಮಾಡೋನು. ನಾಚ್ ಪ್ರಕಾರ ನೋಡಿ ಕನೆಕ್ಷನ್ ಮಾಡಬೇಕು. ಲಾಕ್ ಆಯ್ತು. ಇದು HDD ಡ್ರೈವ್ ಏನಾದರೂ ಇತ್ತಂದ್ರೆ ಅದು ಅದೇ ಥರ CD ಡ್ರೈವ್ ಇತ್ತಂದ್ರೆ ಅದರೊಳಗಡೆ ಇದು ಯೂಸ್ ಆಗುತ್ತೆ. ನಾನು ಅದನ್ನು ಯೂಸ್ ಮಾಡಿಲ್ಲ. ಆಮೇಲೆ ಇದೊಂದು ಕನೆಕ್ಷನು 4 ಪಿನ್ನದ್ದು. ಇದು ನಾಚ್ ಪ್ರಕಾರ ನೋಡಿ ಓಕೆ. SMPSದ್ದು ಇದು 2 ಕೇಬಲ್ ಕನೆಕ್ಷನ್ ಇರೋದು. ಆದಮೇಲೆ USBದು ಇದರೊಳಗಡೆ ನಿಮಗೆ ಗೊತ್ತಾಗೋದ್ರ ಸಲುವಾಗಿ ಇಲ್ಲಿ ಬ್ಯಾಕ್ ಸೈಡ್ ಪಿನ್ ನೋಡ್ಬೋದು. ಇದರೊಳಗಡೆ ಈ ಪಿನ್ ಇಲ್ಲ. ಅದೇ ಥರ ಡಿಸೈನ್ ಒಳಗಡೆ ಇದರೊಳಗಡೆ ಸೆಕೆಂಡ್ ಪಿನ್ ಇಲ್ಲ. ಇದನ್ನು ಕರೆಕ್ಟಾಗಿ ನೋಡಿ ಅದೇ ಡಿಸೈನ್ ಪ್ರಕಾರ ಇದು USBದು. ಇದು ಆಡಿಯೋದು. ಇದರದ್ದು ಕನೆಕ್ಷನ್ ಆಯಿತು. ನೆಕ್ಸ್ಟ್ ಇದರದ್ದು ಕನೆಕ್ಷನ್
ಇದರೊಳಗಡೆ ನೋಡ್ಬೋದು ಪವರ್ ರೀಸೆಟ್. ಫಸ್ಟ್ ಪವರ್ ಕನೆಕ್ಷನ್ ಮಾಡೋಣ. ಪವರ್ ಏನೈತಿ ಇದರೊಳಗಡೆ ನೀವು ಬ್ಲ್ಯಾಕ್ ಇಮೇಜ್ ಕಾಣಿಸುತ್ತೆ. ಇಲ್ಲಿ ಬ್ಲ್ಯಾಕ್ ಏನೈತಲ್ಲ ಫಸ್ಟ್ ಒಂದು ಎಂಟಿ ಇರುತ್ತೆ. ನೆಕ್ಸ್ಟ್ ಇದರೊಳಗಡೆ ಪ್ರಿಂಟ್ ಇಮೇಜ್ ಏನೈತಿ ಔಟ್ಸೈಡ್ ಆಗಬೇಕು. ಆ ಥರ ಆಗಿ ಕನೆಕ್ಷನ್ ಮಾಡಬೇಕು. ನೆಕ್ಸ್ಟ್ ಪವರ್ ರಿಸೆಟ್. ಪವರ್ ರಿಸೆಟ್ ಏನೈತಿ ಇದನ್ನ ಬ್ಲೂಗೆ ಕನೆಕ್ಷನ್ ಮಾಡಬೇಕು. ಕನೆಕ್ಷನ್ ಆಯ್ತು. ಎರಡು ಔಟ್ಸೈಡ್ ಇರಬೇಕು ಪ್ರಿಂಟ್ ಏನೈತಲ್ಲ. ಇದಾದ್ಮೇಲೆ ನೆಕ್ಸ್ಟ್ ಇದರೊಳಗಡೆ ಇರೋದು ಒಂದು HDD LED, ಅದೇ ಥರ ಪವರ್ LED 1, 2. ರೆಡ್ ಏನೈತಿ ಇದನ್ನ HDD, ಇಲ್ಲಿ ರೆಡ್ ಕಾಣಿಸುತ್ತಲ್ಲ, ರೆಡ್ಗೆ HDD ಇಮೇಜ್ ಔಟ್ ಸೈಡ್ ಇರಬೇಕು. ನೆಕ್ಸ್ಟ್ ಇದರೊಳಗಡೆ ಪವರ್ LED ಪ್ಲಸ್ ಮೈನಸ್. ಪ್ಲಸ್ ಏನೈತಿ ಎಂಡ್ ಸೈಡ್ ಕೊಡ್ರಿ. ಕನೆಕ್ಷನ್ ಕಂಪ್ಲೀಟ್ ಆಯ್ತಾ. ಒಂದ್ಸಾರಿ ಪ್ರಾಪರ್ ಆಗಿ ಕೇಬಲ್ ಚೆಕ್ ಮಾಡಿಕೊಡ್ರಿ. ಇದಕ್ಕೇನಾದರೂ ಟಾಯ್ ಹಾಕೊಳ್ಳೋದಾದ್ರೆ ಟಾಯನ್ನು ಯೂಸ್ ಮಾಡ್ರಿ. ಫ್ಯಾನ್ ಒಳಗಡೆ ಎಲ್ಲೂ ಕೇಬಲ್ ಅದು ಟಚ್ ಆಗಿ ಬ್ಲಾಕ್ ಆಗಬಾರ್ದು. ಫ್ಯಾನು ಪ್ರೊಸೆಸರ್ ಹೀಟ್ ಆಗುತ್ತೆ. ಸ್ಟಾರ್ಟ್ ಮಾಡಿ ನೋಡೋಣ. CPU SMP ಜೊತೆಗೆ ಪವರ್ ಕಾರ್ಡ್ ಕೊಟ್ಟಿದ್ದಾರೆ. ಈ ಪವರ್ ಕಾರ್ಡ್ ಏನೈತಿ AC 230 ವೋಲ್ಟ್ ಅಂತ ಐತಿ, ಅಲ್ಲಿ ಕನೆಕ್ಟ್ ಆಗುತ್ತೆ. ನೀವು ಮನೆ ಒಳಗಡೆ ಅಥವಾ ಆಫೀಸ್ ಒಳಗಡೆ ಎಲ್ಲಿ ಕಂಪ್ಯೂಟರ್ ಯೂಸ್ ಮಾಡ್ತೀರಿ ಅಲ್ಲಿ ಸಾಕೆಟ್ ಏನಿರುತ್ತೆ ಆ ಸಾಕೆಟಿಗೆ ಪ್ರಾಪರಾಗಿ ಅರ್ಥಿಂಗ್ ಐತಿ ಇಲ್ಲ ಚೆಕ್ ಮಾಡ್ಕೊಡ್ರಿ. ಅರ್ಥಿಂಗ್ ಏನಾದರೂ ಪ್ರಾಪರ್ ಆಗಿತ್ತಂದ್ರೆ ನಿಮ್ಮ ಮದರ್ ಬೋರ್ಡು ಅಥವಾ UPSದ್ದು ಲೈಫ್ ಜಾಸ್ತಿ ಬರ್ತೈತಿ, ಅದರಿಂದ ಫಾಲ್ಟ್ಸು ಕಡಿಮೆ ಆಗುತ್ತೆ. ಮಾನಿಟ್ರ್ ಏನು ಪರ್ಚೇಸ್ ಮಾಡೀನಿ, ಈ ಫಾಂಟೆಕ್ ಮಾನಿಟ್ರ್ 20 ಇಂಚಸ್ ಮಾನಿಟ್ರ್ ಐತಿ, LED ಮಾನಿಟ್ರ್ ಇರೋದು. ಇದ್ರ ಒಳಗಡೆ ಬಾಕ್ಸ್ ಒಳಗಡೆ ಬಂದಿರೋದು ಮಾನಿಟರ್ ಸ್ಟ್ಯಾಂಡ್, HDMI ಕೇಬಲ್, ಆಮೇಲೆ ಪವರ್ ಕೇಬಲ್. ಈ ವಿಡಿಯೋ ಲೆಂದಿ ಆಗ್ತೈತೆ ಅಂತಂದು ಶಾರ್ಟ್ಕಟ್ ಒಳಗಡೆ ವಿಡಿಯೋ ಮಾಡಿರ್ತೇನೆ, ಯಾಕಂದ್ರೆ ಆಲ್ರೆಡಿ 24-25 ಮಿನಿಟ್ಸ್ ಕ್ರಾಸ್ ಆಗೈತಿ. ಈ ಮಾನಿಟರ್, ಆಮೇಲೆ ಇದು ವಾರಂಟಿ ಕಾರ್ಡ್. ಮೌಸ್ ಮತ್ತು ಕೀಬೋರ್ಡ್ ಏನು ವೈರ್ಲೆಸ್ ಐತಿ, ಇದಕ್ಕೆ ಒಂದು ಸೆಲ್ ಕೀಬೋರ್ಡ್ಗೆ, ಆಮೇಲೆ ಅದೇ ಥರ ಒಂದು ಮೌಸಿಗೆ ಒಂದು ಸೆಲ್ ಬರುತ್ತೆ.
ಈ ಸೆಲ್ ಹಾಕಿದ ಮ್ಯಾಗ ಅದರ ಒಳಗಡೆನ ಕಾಂಪ್ಯಾಕ್ಟಾಗಿ ಮಾಡಿ ಬ್ಲೂಟೂತ್ ಡಿವೈಸನ್ನು ಕನೆಕ್ಟ್ ಮಾಡೋದಕ್ಕೆ ಅದರೊಳಗಡೆನ ಕೊಟ್ಟಿರೋದು. ಇದನ್ನು ನಿಮ್ದು USB ಸ್ಲಾಟ್ ಎಲ್ಲಿರುತ್ತಲ್ಲ ಅದಕ್ಕೆ ಕನೆಕ್ಟ್ ಮಾಡೋಕೆ. ಇದಾದಮೇಲೆ ನಾನು ವಿಂಡೋಸ್ 10 ಪ್ರೋನ OS ಅನ್ನು ಯೂಸ್ ಮಾಡಿರೋದು. ನಿಮ್ಗೆ ಯಾವ್ದು ಬೇಕು, ವಿಂಡೋಸ್ 7 ಅಥವಾ ವಿಂಡೋಸ್ 10 ಆ ವರ್ಷನನ್ನು ನೀವು ಯೂಸ್ ಮಾಡ್ಕೋಬೋದು. ಇನ್ಸ್ಟಾಲೇಷನ್ ಮಾಡುವಾಗ ಪ್ರಾಪರಾಗಿ ವರ್ಕ್ ಆಗತ್ತಿಲ್ಲ ಚೆಕ್ ಮಾಡೋದ್ರ ಸಲುವಾಗಿ ನಾವು ಇಲ್ಲಿ SSD ಕಾರ್ಡ್ ಹೊರಗಡೆ ನೋಡ್ಬೋದು ಒಂದು ಗ್ರೀನ್ ಕಲರ್ ಲೈಟ್ ಬ್ಲಿಂಕ್ ಆಗತೈತಿ. ಇದನ್ನು ಚೆಕ್ ಮಾಡೋದ್ರ ಸಲುವಾಗಿ ಪ್ಯಾನಲದ್ದು ಕ್ಯಾಪ್ ಓಪನ್ ಇಟ್ಟು ಚೆಕ್ ಮಾಡಿರೋದು. ಈ ವಿಡಿಯೋನ ನಾನು 1 ತಿಂಗಳು ಪ್ರಾಪರಾಗಿ ಡೆಸ್ಕ್ಟಾಪನ್ನು ಯೂಸ್ ಮಾಡಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆದ್ಮ್ಯಾಗ ಈ ವಿಡಿಯೋ ಮಾಡತ್ತೀನಿ. ನಿಮಗೂ ಏನಾದರೂ ಡೆಸ್ಕ್ಟಾಪದ ಅವಶ್ಯಕತೆ ಇತ್ತು, ತೊಗೊಳ್ಳೋದು ಏನಾದರೂ ಪ್ಲ್ಯಾನಿಂಗ್ ಇತ್ತಂತಂದ್ರೆ, ನಿಮ್ಮ ಹತ್ತಿರ ಏನಾದರೂ ಸಾಧ್ಯ ಆಗ್ತಿತ್ತು, ಸ್ವಂತಾಗಿ ಅಸೆಂಬಲ್ ಮಾಡ್ಕೊಳ್ಳೋಕೆ ಆಗ್ತಿತ್ತಂದ್ರೆ ಡಿಸ್ಕ್ರಿಪ್ಷನ್ ಒಳಗಡೆ ಎಲ್ಲ ಪ್ರಾಡಕ್ಟದ್ದನ್ನು ಲಿಂಕನ್ನು ಹಾಕಿರ್ತೇನೆ. ನಿಮಗೇನಾದರೂ ಬೇಕಾದ್ರೆ ಅದರೊಳಗಡೆ ಹೋಗಿ ಪರ್ಚೇಸನ್ನು ಮಾಡ್ಬೋದು. ಅದೇ ಥರ ಇದರೊಳಗಡೆ ನೀವು ನೋಡ್ಬೋದು ಸ್ಪೆಸಿಫಿಕೇಷನ್ ಫೀಚರ್ ಏನೇನು ನಾವು ಆ್ಯಡ್ ಮಾಡಿದ್ದೇವಲ್ಲ ಇದರೊಳಗಡೆ ಪ್ರಾಪರ್ಟೀಸ್ ಒಳಗಡೆ ಇಲ್ಲಿ ತೋರಿಸಿರೋದು ಇಂಟೆಲ್ ಕೋರ್ i5 3570 CPU 3.4 GHz 16 GB ರ್ಯಾಮ್ ಆವಾಗಲೇ ತೋರಿಸಿದ್ದೀನಿ. 64 ಬಿಟದ ಪ್ರೊಸೆಸರ್ ನಾನು ಇದರೊಳಗಡೆ ಇನ್ಸ್ಟಾಲ್ ಮಾಡಿರೋದು ವಿಂಡೋಸ್ 10 ಪ್ರೋ. ಇಲ್ಲಿವರೆಗೂ ನಾನು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್.